ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಗೆಳೆಯರೆ, ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಕಂಪ್ಯೂಟರ್ ಸಾಕ್ಷರತೆ ಭಾಗ 7. ಈ ಮುಂಚೆ ನಾವು 6 ಭಾಗಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ಭಾಗಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇಲಿಸ್ಟ್ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಕಂಪ್ಯೂಟರ್ ಸಾಕ್ಷರತೆ ಭಾಗ 7 ಗೆಳೆಯರೆ, ಇವತ್ತು ನಾವು ಫೈಲು ವಿಸ್ತಾರಗಳ ವಿವರಗಳನ್ನು ನೋಡ್ತಾ ಇದ್ದೀವಿ. ಫೈಲು ವಿಸ್ತಾರಗಳ ವಿವರ ಅಂದರೆ ಫೈಲ್ ಎಕ್ಸ್ಟೆನ್ಷನ್ಸ್ ಅಂತ. ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಫೈಲ್ ಎಕ್ಸ್ಟೆನ್ಷನ್ಸ್ ಅಂತ. ಇದು ಏನಂದರೆ ಫೈಲ್ಗಳ ವಿಸ್ತಾರ ಅಂದರೆ .al ಅಂತ ಕೊಟ್ಟಿರ್ತಾರೆ. .al ಅಂತ ಕೊಟ್ಟು ಕೆಳಗಡೆ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಅಡೋಬ್ ಇಲ್ಸ್ಟ್ರೇಟರ್ ಇರುತ್ತೆ, ಕೆಲವೊಂದು ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಸೊ ತಮ್ಮಲ್ಲಿ ಸರಿಯಾದ ಆಪ್ಷನನ್ನು ಚೂಸ್ ಮಾಡಿ ಅಂದಾಗ ತಾವು .al ಅಂದರೆ ಏನು ಅಂತ ಚೂಸ್ ಮಾಡಬೇಕಾಗತ್ತೆ. ಅದೇ ರೀತಿ ಇಲ್ಲಿ ನಾನು ಇವಾಗ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೇನೆ, ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವುಗಳನ್ನು ಅಂದರೆ ಫೈಲ್ ಎಕ್ಸ್ಟೆನ್ಷನ್ಸ್ಗಳನ್ನು ಕೇಳಿದ್ರೋದ್ರಿಂದ ನಾನು ಇದನ್ನು ಕ್ಲಾಸನ್ನು ಮಾಡ್ತಾ ಇದ್ದೀನಿ ಗೆಳೆಯರೆ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. .al ಕ್ಯಾಪಿಟಲ್ ಲೆಟರ್ನಲ್ಲಿ ಇರುತ್ತೆ ಎಕ್ಸ್ಟೆನ್ಷನ್ಸ್ಗಳು. ಸೊ .al ಅಂದರೆ ಅಡೋಬ್ ಇಲ್ಸ್ಟ್ರೇಟರ್ ಅಂತ. .bat ಅಂದರೆ ಬ್ಯಾಚ್ ಫೈಲ್ ಅಂತ ಅರ್ಥ. .bmp ಅಂದರೆ ಬಿಟ್ ಮ್ಯಾಪ್ ಯಾವುದಕ್ಕಂತಾರೆ ಅಂದರೆ MS ಪೇಂಟ್ನಲ್ಲಿ ತಾವು ಸೇವ್ ಮಾಡಿರುವಂಥ ಏನು ಚಿತ್ರಗಳಿರುತ್ತೆ ಅದಕ್ಕೆ .bmp ಅಂತ ಬರುತ್ತೆ. ನೆಕ್ಸ್ಟ್ .cdr ಅಂದರೆ ಕೊರಲ್ ಡ್ರಾ ಅಂತ. ಕೊರಲ್ ಡ್ರಾ ಡಿಸೈನಿಂಗ್ ಆಗಿ ಉಪಯೋಗ ಮಾಡುವಂಥ ಒಂದು ಸಾಫ್ಟ್ವೇರ್ ಗೆಳೆಯರೆ, ಓಕೆನಾ. .cpp ಅಂದರೆ C++ ಪ್ರೋಗ್ರಾಮ್ ಎಕ್ಸ್ಟೆನ್ಷನ್ ಇದು, ಓಕೆನಾ. ಸೊ .dat ಅರ್ಥ ಡಾಟಾ ಆರ್ ಮೂವಿ ಫೈಲ್ ಅಂತ. ಫೈಲ್ನ ಹೆಸರೇನು ಡಾಟಾ ಅಥವಾ ಮೂವಿ ಫೈಲ್ ಅಂತ, ಓಕೆನಾ. ಅದೇ ರೀತಿ ಫೈಲ್ ಎಕ್ಸ್ಟೆನ್ಷನ್ ನೇಮ್ .dll. ಇದರ ವಿಸ್ತಾರ ರೂಪ ಏನಂದರೆ ಡೈನಾಮಿಕ್ ಲಿಂಕ್ ಲೈಬ್ರರಿ ಅಂತ. .docx ಇದರ ವಿಸ್ತಾರ ರೂಪ ಡಾಕ್ಯುಮೆಂಟ್ ಅಂತ. ಡಾಕ್ಯುಮೆಂಟ್ ಯಾವುದು? MS ವರ್ಡ್ ಡಾಕ್ಯುಮೆಂಟ್ ಗೆಳೆಯರೆ, ಓಕೆನಾ. .emf ದ ವಿಸ್ತಾರ ರೂಪ ಎನ್ಹಾನ್ಸ್ಡ್ ವಿಂಡೋಸ್ ಮೆಟಾ ಫೈಲ್. ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ .exe ದ ವಿಸ್ತಾರ ರೂಪ ಎಕ್ಸಿಕ್ಯೂಟೇಬಲ್ ಫೈಲ್ ಅಂತ. .flv ದ ವಿಸ್ತಾರ ರೂಪ ಫ್ಲ್ಯಾಶ್ ವಿಡಿಯೋಸ್ ಅಂತ. .gif ಕೆಳಗಡೆ GIF ಕಾಮನ್ ಆಗಿ ಮೊಬೈಲಲ್ಲಿ ಕೂಡ ಯೂಸ್ ಆಗುತ್ತೆ. ಸೊ .gif ಅಂದರೆ ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮೆಟ್ ಅಂತ. .html ಇದನ್ನು ಹಲವಾರು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. .html ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ವೆಬ್ ಪೇಜ್ ಅಂತ, ಓಕೆನಾ. ಸೊ ನೆಕ್ಸ್ಟ್ .io ಅಂದರೆ ಇನ್ಪುಟ್ ಔಟ್ಪುಟ್ ಫೈಲ್ ಅಂತ. .jpeg ಗೆಳೆಯರೆ, ನಾವು ಮೊಬೈಲ್ಗಳಲ್ಲಿ ಆಲ್ಮೋಸ್ಟ್ ಆಗಿ ಯೂಸ್ ಮಾಡುವಂಥ ಫೋಟೋಸ್ ಎಲ್ಲ JPEG ಇರುತ್ತೆ. JPEG ಅಂದರೆ ಏನು ಅಂತ ಕೇಳಿದ್ದಾರೆ. .jpeg ಅಂದರೆ ಜಾಯಿಂಟ್ ಫೋಟೋಗ್ರಾಫರ್ಸ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ. .mdb ವಿಸ್ತಾರ ರೂಪ MS ಆಕ್ಸೆಸ್ ಡೇಟಾಬೇಸ್ ಫೈಲ್ಗಳು. .mid ವಿಸ್ತಾರ ರೂಪ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಡೇಟಾಬೇಸ್. ಆಯಾ ಫೈಲ್ಗಳಿಗೆ ಕೊನೆಯದಾಗಿ ಡಾಟ್ ಅಂತ ಬರುತ್ತೆ. .al .bat .jpeg ಅಂತ ಬರುತ್ತೆ ಗೆಳೆಯರೆ, ಓಕೆನಾ. ಸೊ ನೆಕ್ಸ್ಟ್ .mov ದ ವಿಸ್ತಾರ ರೂಪ ಇದೊಂದು ಮೂವಿ ಫೈಲ್ ಅಂತ ಅದು ತೋರಿಸುತ್ತೆ. .mp3 ಕೊನೆಗೆ ಕೊನೆಗೆ ಹಾಡಿನ ಅಂದರೆ ಏನು ಹಾಡಿರುತ್ತೆ ಅದ್ರ ಕೊನೆಗೆ .mp3 ಅಂತ ಬಂದಿರುತ್ತೆ. .mp3 ಅಂದರೆ MPEG1 ಮತ್ತು ಆಡಿಯೋ ಲೇಯರ್ 3 ಅಂತ, ಓಕೆನಾ. ಸೊ MPG ಅಂದರೆ ಏನು ಅಂತ ಹೇಳ್ತೀನಿ. .mp1 ಅಂದರೆ MPEG1 ಆಡಿಯೋ ಲೇಯರ್ 1 ಅಂತ ಗೆಳೆಯರೆ. .mpeg ಅಂದರೆ ಏನು? ಇದರ ವಿಸ್ತಾರ ರೂಪ ಮೂವಿ ಪ್ಲೇಯರ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ, ಓಕೆನಾ. .pdf ಗೆಳೆಯರೆ ತಮಗೆ ತಾವು ಕೇಳಿರ್ಬೋದು PDF ಇದೆ, PDF ಹಾಕಿರ್ತಾರೆ ಅಂತ. ಸೊ .pdf ಅಂತ ಕೊನೆಯಲ್ಲಿ ಆ PDF ನ ಹೆಸರಿನ ಕೊನೆಯಲ್ಲಿ ಬರುತ್ತೆ. .pdf ಅಂದರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಅಂತ ಗೆಳೆಯರೆ. ಸೊ .pptx ಅಂದರೆ ಪವರ್ ಪಾಯಿಂಟ್. ಯಾವುದರಲ್ಲಿ? MS ಪವರ್ ಪಾಯಿಂಟ್ನ ಫೈಲ್ಗಳಿವು.
.rtf ಅಂದರೆ ರಿಚ್ ಟೆಕ್ಸ್ಟ್ ಫಾರ್ಮ್ಯಾಟ್, ಇದು MS ವರ್ಡ್ ಪ್ಯಾಡ್ನಲ್ಲಿರುವಂಥ ಫೈಲ್ಗಳು. .svg ಅಂದರೆ ಸ್ಕೇಲೆಬಲ್ ವೆಕ್ಟರ್ ಗ್ರಾಫಿಕ್ಸ್ ಅಂತ. .sys ಅಂದರೆ ಸಿಸ್ಟಮ್ ಫೈಲ್ ಅಂತ. .tiff ಅಂದರೆ ಟ್ಯಾಗ್ಡ್ ಇಮೇಜ್ ಫೈಲ್ ಫಾರ್ಮ್ಯಾಟ್. .txt ಗೆಳೆಯರೆ, .txt ಅಂದರೆ ಟೆಕ್ಸ್ಟ್ ಫೈಲ್ ಅಂತ. ನೋಟ್ ಪ್ಯಾಡ್ನಲ್ಲಿ ಬರುವಂಥ ಟೆಕ್ಸ್ಟ್ ಫೈಲ್ಗಳಿಗೆ .txt ಅಂತ ಬರುತ್ತೆ. .wav ಅಂದರೆ ವೇವ್ ಸೌಂಡ್ ಫೈಲ್ಗಳು ಅಂತ. .wmf ಅಂದರೆ ವಿಂಡೋಸ್ ಮೆಟಾ ಫೈಲ್ಗಳು ಅಂತ. .wmv ಅಂದರೆ ವಿಂಡೋಸ್ ಮೀಡಿಯಾ ವಿಡಿಯೋ ಫೈಲ್ಗಳು ಅಂತ. ಓಕೆನಾ. .xlsx ಅಂದರೆ ಎಕ್ಸೆಲ್ ಫೈಲ್ಗಳು, MS ಎಕ್ಸೆಲ್ನಲ್ಲಿ ಸೇವ್ ಮಾಡಿರುವಂಥ ಫೈಲ್ಗಳಿಗೆ .xlsx ಅಂತ ಬರುತ್ತೆ ಗೆಳೆಯರೆ. ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.